ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಂದೂ ಪುರಾಣ ಶಾಸ್ತ್ರಗಳೆಂದರೆ ಅವು ಅಗಣಿತ ಕತೆಗಳ ಘಟನಾವಳಿಗಳ ಗುಚ್ಛವಿದ್ದಂತೆ. ಕೆಲವೊಂದು ಸ್ಥಳದಲ್ಲಿ ಅಗೆದಷ್ಟು ಬಗೆದಷ್ಟು ಚಿನ್ನ ದೊರೆಯುವಂತೆ ಹಿಂದೂ ಪುರಾಣಗಳಲ್ಲಿ ಅನೇಕ ಆದರ್ಶಮಯ ತಾತ್ವಿಕ ಕತೆಗಳು ಬೇಕಾದಷ್ಟು ಸಿಗುತ್ತವೆ. ಅಂತಹ ಅದ್ಭುತ ಹಾಗೂ ಅಪರೂಪ ಎನಿಸುವಂತಹ ವಿಶಿಷ್ಟ ಕಥೆಯೊಂದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಇದನ್ನ ಕೇಳಿದ್ರೆ ಆಶ್ಚರ್ಯದ ಜೊತೆಗೆ ಹೀಗೂ ಇತ್ತ ಎನ್ನುವ ಅವಿಶ್ವಾಸವು ಮೂಡಬಹುದು. ಹಾಗಿದೆ ಈ ಕತೆ. ಸಾಮಾನ್ಯವಾಗಿ ಕುಚೇಲ ಕೃಷ್ಣ ಪರಮಾತ್ಮನ ಪರಮಾಪ್ತನಾಗಿ, ಪ್ರಾಣ ಮಿತ್ರನಾಗಿ, ಬಾಲ ಸಹಪಾಠಿಯಾಗಿ ನಮಗೆ ಗೊತ್ತು. ಆದರೆ ಸುಧಾಮನಿಗೆ ಮತ್ತೊಂದು ರೂಪವೂ ಇತ್ತು. ಅದೇ ಕಾರಣಕ್ಕಾಗಿ ಪರಮಪಿತ ಮಹಾದೇವ ಆತನ ಹತ್ಯೆ ಮಾಡಬೇಕಾಗಿ ಬಂತು. ದ್ವಾಪರ ಯುಗದಲ್ಲಿ ಲೋಕೋದ್ಧಾರಕನಾಗಿ ಬಂದ ವಿಷ್ಣುವಿಗೆ ಸಹವರ್ತಿಯಾಗಿ, ಸಹಪಾಠಿಯಾಗಿ ಬಂದ ಸುಧಾಮ ಹತ್ಯೆಯಾಗುವಂತಹ ಮಾಡಿದ ತಪ್ಪೇನು? ಅಷ್ಟಕ್ಕೂ ಶಿವನಿಗೇಕೆ ಸುಧಾಮನನ್ನ ಸಂಹರಿಸುವ ಸಿಟ್ಟಿತ್ತು? ಇದರ ಹಿನ್ನೆಲೆ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಹಿಂದೂ ಪುರಾಣಗಳು ಮೈಥಾಲಜಿಯ ಅನನ್ಯ ಸಂಗ್ರಹ. ಕಥೆಯೊಳಗೊಂದು ಕತೆ, ಉಪಕತೆ, ಅವುಗಳ ನಡುವೆಯೊಂದು ಸಣ್ಣ ಕತೆ, ಹೀಗೆ ಸರಪಳಿಯ ಆಕಾರದಲ್ಲಿ ಸಿಗುವ ಇಲ್ಲಿಯ ಸತ್ಯ ದರ್ಶನ ಬೇರೆಡೆ ಸಿಗಲು ಸಾಧ್ಯವಿಲ್ಲ. ಪ್ರತಿ ಸಂದರ್ಭದಲ್ಲೂ ಜೀವನದ ಪಾಠ ಹೇಳುತ್ತಲೇ ಸತ್ಯದ ಒಳನೋಟ ಹೊರನೋಟವನ್ನ ಬಿಚ್ಚಿಡುವ ಪುರಾಣ ಪ್ರಸಂಗಗಳು ನಿಜಕ್ಕೂ ಅದ್ಭುತ. ಈಗ ಸುಧಾಮನ ಸಂಹಾರದ ಕತೆಗೆ ಬರೋಣ. ಅಂದಹಾಗೆ ಸುಧಾಮ ಭೂಲೋಕದ ಋಣ ಕಳೆದುಕೊಂಡ ಬಳಿಕ ಆತನಿಗೆ ಸಾವು ಬಂದೆರಗಿತು. ಆತ ಮಾಡಿದ್ದ ಸತ್ಕರ್ಮದ ಫಲವಾಗಿ ಆತ ನೇರವಾಗಿ ಸ್ವರ್ಗಲೋಕಕ್ಕೆ ಪ್ರವೇಶ ಮಾಡಿದ. ಎಲ್ಲರಂತೆ ಆತನೂ ಕೂಡ ಸ್ವರ್ಗಲೋಕದಲ್ಲಿ ಅತ್ಯಂತ ಆನಂದಿತನಾಗಿ ಕಾಲ ಕಳೆಯುತ್ತಿದ್ದ. ದೇವಲೋಕದಲ್ಲಿಯೇ ತನ್ನ ಜೊತೆಗಿದ್ದ ವಿರಾಜಳನ್ನ ಸುಧಾಮ ಅತಿಯಾಗಿ ಪ್ರೇಮಿಸುತ್ತಿದ್ದ. ಇಬ್ಬರು ಒಂದೇ ಲೋಕದಲ್ಲಿದ್ದ ಕಾರಣ ಪ್ರೀತಿ ಮತ್ತಷ್ಟು ಹತ್ತಿರವಾಗಿತ್ತು. ಆದರೆ ವಿರಾಜಳಿಗೆ ಕುಚೇಲನ ಮೇಲೆ ಯಾವುದೇ ಪ್ರೀತಿ ಪ್ರೇಮದ ಭಾವನೆ ಇರಲಿಲ್ಲ. ಅವಳು ಮನಮೋಹನ ಕೃಷ್ಣನನ್ನ ಮನಸ್ಸಿನಲ್ಲೇ ಅತಿಯಾಗಿ ಮೋಹಿಸ್ತಾ ಇದ್ಲು. ಗೋಪಿಕಾ ವಲ್ಲಭನಿಗೂ ವಿರಾಜಳ ಮೇಲೆ ಅನುರಾಗವಿತ್ತು. ಹೀಗೆ ಒಂದಿನ ಕೃಷ್ಣ ವಿರಾಜ ಇಬ್ಬರು ಪ್ರೇಮ ಸಲ್ಲಾಪದಲ್ಲಿ ಇರಬೇಕಾದ್ರೆ ಆ ಸ್ಥಳಕ್ಕೆ ದೇವಿ ರಾಧಾಳ ಆಗಮನವಾಗಿತ್ತು. ತನ್ನ ಪ್ರಭುವಿನೊಂದಿಗೆ ವಿರಾಜಾಳನ್ನ ಕಂಡ ರಾಧಾ ಕೆಂಡಾಮಂಡಲಲಾದಳು. ವಿರಾಜಾಳ ವರ್ತನೆ ಕಂಡು ನೀನು ದೇವಲೋಕದಲ್ಲಿ ಇರಲು ಅರ್ಹಳಲ್ಲ, ನಿನಗೇನಿದ್ರು ಭೂಲೋಕವೇ ಪ್ರಶಸ್ತ ಅಂತ ವಿರಾಜಾಳಿಗೆ ಭೂಲೋಕ ವಾಸಿಯಾಗುವಂತೆ ಶಾಪವಿತ್ತಳು. ರಾಧಾಳ ಕೋಪ ಇಷ್ಟಕ್ಕೆ ನಿಲ್ಲಲಿಲ್ಲ. ವಿರಾಜಾಳನ್ನ ಪ್ರೀತಿಸುತ್ತಿದ್ದ ಕಾರಣಕ್ಕೆ ಸುಧಾಮನಿಗೂ ಪೃಥ್ವಿಲೋಕದ ವಾಸಿಯಾಗುವಂತೆ ಶಾಪ ನೀಡಿದ್ಲು. ಹೀಗೆ ಶಾಪದ ಕಾರಣದಿಂದಾಗಿ ವಿರಾಜ ಹಾಗೂ ಸುಧಾಮ ಭೂಲೋಕದ ವಾಸಿಗಳಾಗಿ ಜನ್ಮ ತಳೆದ್ರು. ಸ್ನೇಹಿತರೆ, ಕೃಷ್ಣನ ಪರಮ ಮಿತ್ರನಾಗಿದ್ದ ಕುಚೇಲ ಮತ್ತೊಮ್ಮೆ ಭೂಲೋಕ ವಾಸಿಯಾಗಿ ಜನ್ಮ ತಳೆದನೇನು ನಿಜ. ಆದರೆ ಈ ಬಾರಿ ಆತ ಅಸುರ ವಂಶಸ್ಥನಾಗಿ ಲೋಕಕಂಟಕನಾಗಿ ಜನಿಸಿದ್ದ. ಸುಧಾಮ ಶಂಖಚೂಡ್ ಹೆಸರಿನಲ್ಲಿ ರಕ್ಕಸನಾಗಿ ಹುಟ್ಟಿದ್ರೆ ದೇವಿ ವಿರಾಜ ತುಳಸಿ ದೇವಿ ರೂಪದಲ್ಲಿ ಜನ್ಮ ತಳೆದಿದ್ದರು. ಅಸುರಗುರು ಶುಕ್ರಾಚಾರ್ಯರನ್ನ ಪರಮ ಗುರುವಾಗಿಸಿಕೊಂಡಿದ್ದ ರಾಕ್ಷಸ ರಾಜ ದಂಬನ ಮಗನಾಗಿ ವಿಷ್ಣು ಕೃಪೆಯಿಂದಲೇ ಹುಟ್ಟಿದ ಶಂಖಚೂಡ್ ದೊಡ್ಡವನಾಗುತ್ತಲೇ ದೊಡ್ಡ ತಪಸ್ಸಿಗೆ ಕುಳಿತ. ಸಾಮಾನ್ಯವಾಗಿ ರಕ್ಕಸರೆಲ್ಲ ಘೋರ ತಪಸ್ಸುಗಳ ಮೂಲಕವೇ ವರದಾನ ಪಡೆದು ಲೋಕ ಕಂಟಕರಾಗ್ತಾರೆ. ಇಲ್ಲಿಯೂ ಅದೇ ನಡೆಯಿತು. ರಾಕ್ಷಸ ಕುಲರಾಜ ತನ್ನ ತಂದೆ ದಂಬನ ಅಣತಿಯಂತೆ ಶಂಖಚೂಡ್ ಬ್ರಹ್ಮದೇವನನ್ನ ಮೆಚ್ಚಿಸಲು ಪುಷ್ಕರ ಸರೋವರದಲ್ಲಿ ಘೋರ ತಪಸ್ಸಿಗೆ ಕುಳಿತುಕೊಂಡ. ತಿಂಗಳು ವರ್ಷಗಳು ಉರುಳಿದ್ರು ಶಂಖಚೂಡ ತಪಸ್ಸು ಬಿಡ್ಲಿಲ್ಲ. ಗಾಳಿ ಮಳೆ ಬಂದ್ರು ಸ್ಥಳವನ್ನ ಬಿಟ್ಟು ಕದಲಲಿಲ್ಲ. ಇದರಿಂದ ಪ್ರಸನ್ನರಾದ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಶಂಖಚೂಡನಿಗೆ ಬೇಕಾದ ವರ ಕೇಳುವಂತೆ ಹೇಳಿದ್ರು. ಬ್ರಹ್ಮದೇವರ ಸ್ವರವನ್ನ ಕೇಳುತ್ತಿದ್ದಂತೆ ಸಂತೋಷ ಭರಿತವಾಗಿ ತಪಸ್ಸಿನಿಂದ ಮೇಲೆದ್ದ ಶಂಖಚೂಡ ತನಗೆ ಅಜೇಯ ಅಮರನಾಗುವ ವರ ನೀಡಬೇಕೆಂದು ತನಗೆ ಮನುಷ್ಯ ಅಥವಾ ಸ್ವರ್ಗದ ದೇವತೆಗಳಿಂದ ಸಾವು ಬರದಂತೆ ಇರುವ ವರ ಕೇಳಿಕೊಂಡ. ಆದರೆ ಬ್ರಹ್ಮದೇವನು ಬಾಕಿ ರಕ್ಕಸರಿಗೆ ನೀಡಿದಂತೆ ಶಂಖಚೂಡನಿಗೆ ಅಮರತ್ವದ ವರ ನೀಡಲಿಲ್ಲ. ಬದಲಾಗಿ ಬದರಿವನದಲ್ಲಿ ತಪಸ್ಸಿಗೆ ಕುಳಿತಿರುವ ಧರ್ಮಧ್ವಜನ ಪುತ್ರಿ ತುಳಸಿಯನ್ನ ವಿವಾಹವಾಗುವಂತೆ ಸೂಚಿಸಿದ್ರು. ಅಲ್ಲದೆ ಎಲ್ಲಿವರೆಗೆ ತುಳಸಿ ಪತಿವ್ರತ ಧರ್ಮದ ಪಾಲನೆ ಮಾಡುತ್ತಾಳೋ ಅಲ್ಲಿವರೆಗೆ ನೀನು ಅಜೇಯ ಅಮರನಾಗುತ್ತೀಯಾ ಅಂತ ಶಂಖಚೂಡನಿಗೆ ಉದಾರ ಮನಸ್ಸಿನಿಂದ ತಥಾಸ್ತು ಎಂದರು. ಹೀಗೆ ಧರ್ಮಧ್ವಜನ ಪುತ್ರಿ ತುಳಸಿಯನ್ನ ವರಿಸಿದ ಶಂಖಚೂಡ ಅತ್ಯಂತ ವೈಭವದಿಂದ ರಾಜ್ಯಭಾರ ಮಾಡುತ್ತಾ
ಸಂಸಾರದ ಸುಖ ಅನುಭವಿಸ್ತಾ ಇದ್ದ ಇಂದ್ರಲೋಕ, ಪಾತಾಳಲೋಕ ಸೇರಿದಂತೆ ದೇವತೆಗಳು, ಗಂಧರ್ವರು, ನಾಗ ಕುಲದವರನ್ನೆಲ್ಲ ಶಂಖಚೂಡ ಗೆದ್ದು ಬೀಗಿದ. ಅಲ್ಲದೆ ಅನ್ಯ ರಾಕ್ಷಸರಂತೆಯೇ 3 ಲೋಕ ಕಂಟಕನಾಗಿ ಬೆಳೆದ. ದಿನ ಕಳೆದಂತೆ ಶಂಖಚೂಡನ ಕಾಟ ವಿಪರೀತವಾಯಿತು. ದೇವಭೂಮಿಯ ಜನರಿಗೆ ಶಂಖಚೂಡನ ಕಿರುಕುಳ ಎಷ್ಟರ ಮಟ್ಟಿಗೆ ಇತ್ತೆಂದ್ರೆ ರಾತ್ರಿ ಕನಸಿನಲ್ಲೂ ಅವರು ಬೆಚ್ಚಿ ಬೀಳುತ್ತಿದ್ದರು. ಶಂಖಚೂಡನ ವರ್ತನೆ ಮಿತಿಮೀರುತ್ತಿದ್ದಂತೆ ದೇವತೆಗಳು, ಋಷಿಮುನಿಗಳು ಬ್ರಹ್ಮದೇವನ ಮೊರೆ ಹೋದ್ರು ಲೋಕಕಂಟಕನಾಗಿರುವ ಶಂಖಚೂಡನನ್ನ ಸಂಹರಿಸುವಂತೆ ಕೇಳಿಕೊಂಡರು. ಆದರೆ ಬ್ರಹ್ಮದೇವನು ಇದು ತಮ್ಮಿಂದಾಗದ ಕೆಲಸ, ಹೀಗಾಗಿ ತಾವೆಲ್ಲ ಭಗವಾನ್ ವಿಷ್ಣುವಿನಲ್ಲಿ ಅರಿಕೆ ಮಾಡಿಕೊಂಡ್ರೆ ಇದಕ್ಕೆ ಪರಿಹಾರ ಸಿಗಬಹುದು ಅಂತ ಸೂಚಿಸಿದ್ರು. ಹೀಗೆ ಬ್ರಹ್ಮದೇವನ ಸಲಹೆಯಂತೆ ವೈಕುಂಠಕ್ಕೆ ಬಂದ ದೇವತೆಗಳಿಗೆ ವಿಷ್ಣು ಭಗವಾನ್ ಶಂಖಚೂಡನ ಅಂತ್ಯ ಅಷ್ಟು ಸುಲಭವಾಗಿಲ್ಲ ಅನ್ನೋದನ್ನ ತಿಳಿಸಿದ್ರು. ಬ್ರಹ್ಮದೇವನ ವರದಾನ ಇರೋದ್ರಿಂದ ಶಂಖಚೂಡನ ಸಾವು ಶಿವನ ತ್ರಿಶೂಲದಿಂದಷ್ಟೇ ಸಾಧ್ಯ. ಹೀಗಾಗಿ ತಾವೆಲ್ಲ ಕೈಲಾಸಕ್ಕೆ ತೆರಳಿ ಪರಮಶಿವನ ಬಳಿ ಸಮಸ್ಯೆಯನ್ನ ಹೇಳಿಕೊಂಡ್ರೆ ಪರಿಹಾರ ನಿಶ್ಚಿತವೆಂದರು. ಕೇಶವನ ಅಣತಿಯಂತೆ ಕೈಲಾಸಕ್ಕೆ ಬಂದ ದೇವಗಣ ಪಾರ್ವತಿಪತಿಯಲ್ಲಿ ಶಂಖಚೂಡನಿಂದ ಆಗುತ್ತಿರುವ ಉಪಟಳವನ್ನ ವಿವರಿಸಿತು. ದೇವತೆಗಳ ಸಮಸ್ಯೆ ಆಲಿಸಿದ ಮಹಾದೇವ ಶಂಖಚೂಡನ ಸಂಹಾರಕ್ಕೆ ತಂತ್ರ ರೂಪಿಸಿದ. ಅಂತೆಯೇ ಶಿವಗಣಗಳ ಪೈಕಿ ಚಿತ್ರರಥನನ್ನ ತನ್ನ ದೂತನನ್ನಾಗಿ ಮಾಡಿಕೊಂಡು ಆತನನ್ನ ಶಂಖಚೂಡನ ಬಳಿ ಕಳಿಸಿದ. ಶಿವದೂತನಾಗಿ ಶಂಖಚೂಡನ ಆಸ್ಥಾನಕ್ಕೆ ಬಂದ ಚಿತ್ರರಥ ಅತ್ಯಂತ ಸಮಾಧಾನ ಚಿತ್ತನಾಗಿ ಶಂಖಚೂಡನಲ್ಲಿ ಮಹಾದೇವನ ಭಿನ್ನವತ್ತಳೆಯನ್ನ ಮುಂದಿಟ್ಟ. ಹೇ ಮಹಾಮಹಿಮ ಶಂಖಚೂಡನೆ, ನೀನು ಅನುಸರಿಸುತ್ತಿರುವ ಮಾರ್ಗ ಸರಿಯಿಲ್ಲ. ದೊಡ್ಡ ಮನಸ್ಸು ಮಾಡಿ ದೇವತೆಗಳ ರಾಜ್ಯವನ್ನ ಅವರಿಗೆ ಮರಳಿಕೊಡು. ಸುಖ ಸಂಪನ್ನನಾಗಿ ಕೀರ್ತಿವಂತನಾಗಿ ಉದಾರಿಯಾಗಿ ಬಾಳು. ಹೀಗಂತ ಚಿತ್ರರಥ ಶಂಖಚೂಡನಲ್ಲಿ ಕೇಳಿಕೊಂಡ. ಆದರೆ ಮದೋನ್ಮತನಾದ ಶಂಖಚೂಡ ಚಿತ್ರರಥನ ಪ್ರಸ್ತಾವನೆಯನ್ನ ಒಂದೇ ಮಾತಿಗೆ ತಳ್ಳಿ ಹಾಕಿದ. ಯಾವುದೇ ಕಾರಣಕ್ಕೂ ತಾನು ದೇವತೆಗಳ ರಾಜ್ಯವನ್ನ ಹಿಂದಿರುಗಿಸಲಾರೆ, ಪರಮಶಿವ ಮಹಾದೇವನ ಜೊತೆ ಕಾದಾಡಿಯಾದರೂ ದೇವಲೋಕವನ್ನ ಉಳಿಸಿಕೊಳ್ಳುತ್ತೇವೆ ಅಂತ ಶಂಖಚೂಡ ಚಿತ್ರರಥನಿಗೆ ತಿಳಿಸಿದ. ಹೀಗೆ ಬಂದ ದಾರಿಗೆ ಸುಂಕವಿಲ್ಲದೆ ಕೈಲಾಸಕ್ಕೆ ಮರಳಿದ ಶಿವಗಣ ದೂತ ಚಿತ್ರರಥ ಶಂಭುವಿಗೆ ವಿಷಯ ತಿಳಿಸಿದ್ರು. ಚಿತ್ರರಥ ತಂದಿದ್ದ ಮಾಹಿತಿ ಕೇಳಿದ ಪರಮೇಶ್ವರ ತ್ರಿಶೂಲಧಾರಿಯಾಗಿ ಶಂಖಚೂಡನಲ್ಲಿ ಬಂದು ಆತನೊಂದಿಗೆ ಯುದ್ಧಕ್ಕೆ ನಿಂತರು. ಇಬ್ಬರ ನಡುವೆಯೂ ಘನಘೋರ ಯುದ್ಧ ಶುರುವಾಯಿತು. ಬ್ರಹ್ಮನ ವರದಾನದ ಶಕ್ತಿಯಿಂದಾಗಿ ಶಂಖಚೂಡ ವಿಪರೀತ ಬಲಶಾಲಿಯಾಗಿದ್ದ. ಜೊತೆಗೆ ವಿಷ್ಣುವಿನ ಮಹಾಕವಚದ ರಕ್ಷಣೆ ಶಂಖಚೂಡನಿಗಿತ್ತು. ಹೀಗಾಗಿ ಪರಶಿವ ಪ್ರಯೋಗಿಸಿದ ತ್ರಿಶೂಲವಾಗ್ಲಿ ಅಥವಾ ನಾಗಾಭರಣವಾಗಲಿ ಯಾವುದು ಆತನ ಮೇಲೆ ಪರಿಣಾಮ ಬೀರ್ಲಿಲ್ಲ. ಸುರ ಅಸುರರ ನಡುವೆ ಕಾಳಗ ಭೀಕರವಾಗಿ ಮುಂದುವರೆದಿತ್ತು. ಈ ವೇಳೆ ಪರಶಿವನಿಗೆ ಕೇಳುವಂತೆ ಆಕಾಶವಾಣಿಯೊಂದು ಮೊಳಗಿತು. ದೇವಾದಿ ದೇವನೇ, ಈ ಶಂಖಚೂಡನಿಗೆ ಶ್ರೀಹರಿಯ ರಕ್ಷಾ ಕವಚವಿದೆ. ಅಲ್ಲದೆ ಈತನ ಪತ್ನಿ ತುಳಸಿ ದೇವಿ ಮಹಾಪತಿವ್ರತೆ. ಅವಳ ಪತಿವ್ರತ ಧರ್ಮಕ್ಕೆ ಭಂಗ ಬಂದರೆ ಮಾತ್ರ ಆತನ ಅಂತ್ಯ ಸಾಧ್ಯ. ಹೀಗಂತ ಅಶರೀರವಾಣಿ ನುಡಿಯಿತು. ಇದನ್ನ ಕೇಳಿದ ಪರಶಿವ ತ್ರಿಶೂಲ ಪ್ರಯೋಗದಿಂದ ಹಿಂದೆ ಸರಿದು ನಿಂತುಕೊಂಡ. ಈ ವೇಳೆ ಆಕಾಶವಾಣಿ ಕೇಳಿಸಿಕೊಂಡಿದ್ದ ಭಗವಾನ್ ವಿಷ್ಣು ಇದಕ್ಕೊಂದು ಉಪಾಯ ಮಾಡಿದ. ವಿರುದ್ಧ ಬ್ರಾಹ್ಮಣ ವೇಷಧಾರಿಯಾಗಿ ಶಂಖಚೂಡನ ಅರಮನೆ ಮುಂದೆ ಕಾಣಿಸಿಕೊಂಡ. ಭಿಕ್ಷಾಟನೆ ನಡೆಸುತ್ತಾ ಶಂಖಚೂಡನ ಮುಂದೆ ಭವತಿ ಭಿಕ್ಷಾಂ ದೇಹಿ ಅಂತ ಬೇಡಿಕೊಂಡ. ಶಂಖಚೂಡ ವೃದ್ಧ ಬ್ರಾಹ್ಮಣನಿಗೆ ಸಂಪತ್ತಿನ ಭಿಕ್ಷೆ ನೀಡಲು ಮುಂದೆ ಬಂದ. ಆದರೆ ಬ್ರಾಹ್ಮಣ ರೂಪದಲ್ಲಿದ್ದ ವಿಷ್ಣು ದಾನವಾಗಿ ಕೊಡೋದಿದ್ರೆ ತಾನು ಹೊಂದಿರುವ ಶ್ರೀಹರಿ ಕವಚವನ್ನೇ ನೀಡುವಂತೆ ಕೇಳಿಕೊಂಡ. ವೃದ್ಧ ಬ್ರಾಹ್ಮಣನ ಮಾತು ಕೇಳಿ ಒಂದು ಕ್ಷಣ ವಿಚಲಿತನಾದ ಶಂಖಚೂಡ ಮರು ಮಾತನಾಡದೆ, ನಿಮ್ಮ ಇಚ್ಛೆಯಂತೆಯೇ ಆಗಲಿ, ನಾನು ಧರಿಸಿರುವ ಶ್ರೀಹರಿ ಕವಚವನ್ನ ನಿಮಗೆ ದಾನವಾಗಿ ನೀಡುತ್ತೇನೆ ಅಂತ ಕವಚವನ್ನ ತೆಗೆದು ನೀಡಿದ. ಹೀಗೆ ತಾನೇ ನೀಡಿದ್ದ ರಕ್ಷಾ ಕವಚವನ್ನ ಮರಳಿ ದಾನವಾಗಿ ಪಡೆದ ಶ್ರೀ ವಿಷ್ಣು ತುಳಸಿದೇವಿ ಇದ್ದ ಸ್ಥಳಕ್ಕೆ ಶಂಖಚೂಡನ ವೇಷಧಾರಿಯಾಗಿ ಆಗಮಿಸಿದ. ವಿಷ್ಣುವಿನ ಆಗಮನವನ್ನ ಕಂಡು ಸಂತುಷ್ಟಳಾದ ತುಳಸಿದೇವಿಯು ಶಂಖಚೂಡನ ರೂಪದಲ್ಲಿದ್ದ ಶ್ರೀಹರಿಯನ್ನ ಭಕ್ತಿಭಾವದಿಂದ ಪೂಜಿಸಿದ್ಲು. ಇದರಿಂದ ಶಂಖಚೂಡನ ಸತಿಯಾಗಿದ್ದ ತುಳಸಿಯ ಪಾತಿವ್ರತ್ಯ ಧರ್ಮಕ್ಕೆ ಭಂಗ ಉಂಟಾಯಿತು. ಹೀಗೆ ಶಂಖಚೂಡನ ಅಂತ್ಯಕ್ಕೆ ಅಡ್ಡಿಯಾಗಿದ್ದ ವರಗಳನ್ನ ಅತ್ಯಂತ ಸಮಯೋಚಿತ ಉಪಾಯಗಳ ಮೂಲಕ ಮಹಾವಿಷ್ಣು ಬಗೆಹರಿಸಿದ್ದ. ಅತ್ತ ಮಹಾದೇವ ಶಂಖಚೂಡನ ವಧೆಗೆ ಸಜ್ಜಾದ. ಸುರ ಅಸುರರ ನಡುವೆ ಘನಘೋರ ಕದನ ಶುರುವಾಯಿತು. ಪರಮಶಿವ ತನ್ನ ತ್ರಿಶೂಲದಿಂದ ಶಂಖಚೂಡನನ್ನ ವಧೆ ಮಾಡಿದ.
ಅಲ್ಲಿಗೆ 3 ಲೋಕಗಳಿಗೆ ಕಂಟಕನಾಗಿದ್ದ ಶಂಖಚೂಡ ಅಂದ್ರೆ ಹಿಂದಿನ ರೂಪದ ಸುಧಾಮ ವಿರಾಜಾಳ ಶಾಪದಿಂದ ಮುಕ್ತನಾಗಿ ಸ್ವರ್ಗಸ್ಥನಾದ. ಹೀಗೆ ಕೃಷ್ಣ ಪರಮಾತ್ಮನ ಪರಮಾಪ್ತನಾದ ಕುಚೇಲ ಶಿವನಿಂದ ವಧೆ ಮಾಡಲ್ಪಟ್ಟ, ಲೋಕ ಕಲ್ಯಾಣಕ್ಕೆ ಕಾರಣನಾದ. ಈ ಕಥೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.